ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಮಾರ್ಕೆಟಿಗೆ ಹೊಂಟೀವಿ. ಭಾಳ ದಿನ ಆದಮೇಲೆ ಏನೋ ಒಂದಿಷ್ಟು ತರವಿದ್ದವು ತೊಗೊಂಡು ಬರ್ತೀವಿ. ಹಾಗೆ ಹೋಗ್ತಾ ಹೋಗ್ತಾ ಬ್ಲಾಗ್ ಮಾಡ್ತೀನಿ, ಹಾಕ್ತೀನಿ. ನೋಡಿರಿ ನಮ್ಮ ಕಲಬುರ್ಗಿ ಹೆಂಗದ, ರೋಡ್ ಹೆಂಗದ, ಆಮೇಲೆ ಯಾವ ಥರ ಹೋಗ್ತೀವಿ ಅಂಥೇಳಿ. ಲೆಟ್ಸ್ ಗೋ. ಮಾರ್ಕೆಟಿಗೆ ಹೊಂಟೀವಿ ಇವತ್ತು. ಸ್ವಲ್ಪ ಏನೇನೋ ಥರದದ. ಯಾಕಂದ್ರೆ ನಾನು ಗುರುವಾರ ನಮ್ಮ ಮನೆಗೆ ಹೊಂಟೀನಿ. ಹಾಗಾಗಿ ನಮ್ಮ ತಮ್ಮ ಕರ್ಕೊಂಡು ಹೊಂಟಾನ, ನಮ್ಮ ಮಮ್ಮಿ, ನಾನು, ನಮ್ಮ ಗುಂಡ ಮಟ್ಟಿಗೆ. ಸೊ ನಮ್ಮ ಗುಂಡನೂ ಕರ್ಕೊಂಡು ಹೊಂಟೀವಿ ಮನೆಗೆ. ಯಾಕಂದ್ರೆ ಇರಲ್ಲ ಅವನ ಪಪ್ಪನ ಕೂಡ, ಹಂಗಾಗಿ ಹೊಂಟೀವಿ. ಈಗ ಎಲ್ಲಿದ್ದೀವಿ ಅಂದ್ರೆ ಜರಿ ಟ್ರಾಫಿಕ್ ಬೆಂಗಳೂರದಾಗ ಅಷ್ಟೇ ಅಲ್ಲ, ಇಲ್ಲಿ ಗುಲ್ಬರ್ಗದಾಗೂ ಟ್ರಾಫಿಕ್ಕೇ ಇರ್ತದೆ. ನಾವು ಯಾವಾಗ ಬಂದಾಗೊಮ್ಮ ಬರೀ ನಿಂದ್ರದೇ ಬರ್ತದೆ ಪಾಳಿ. ಇವತ್ತು ಯಾಕೋ ಸ್ವಲ್ಪ ಜಲ್ದಿ ಬಿಡ್ತು ಸಿಗ್ನಲ್ಲ. ಹೊಂಟೀವಿ ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಏನೇನು ಥರದ ತೊಗೊಂಬರ್ಬೇಕು. ಇದು ಜವರ್ಗಿ ಕ್ರಾಸ್ ಅಂತಾರೆ ನಮ್ಮ ಮನೆ, ನಮ್ಮದು ಗುಲ್ಬರ್ಗದಾಗ. ಸೊ ಅದೇ ನೋಡ್ರಿ, ಈ ಕಡೆ ಎಸ್ ಬಿ ರೋಡ್ ಕಡೆಯಿಂದ ಹೊಂಟೀವಿ. ಇದು ಎಸ್ ಬಿ ರೋಡ್ ಅಂತಾರೆ, ಎಸ್ ಬಿ ಕಾಲೇಜ್ ರೋಡ. ಹಿಂಗಿಂದ ಹೋಗ್ಬೇಕು. ರೋಡ್ ಭಾಳ ಸಣ್ಣದದ. ಯಾವ ಮಾತಾಡ್ತಾಳೆ ನನಗರ ಅದೇ ಟೆನ್ಷನ್ ಆಗ್ಬಿಟ್ಟದ. ಯಾವ ಮಾತಾಡ್ತೀನಿ ನಾ ಮಾರ್ಕೆಟಿಗೆ ಹೊಂಟೇನ ಅಂತ ಹೇಳಬೇಕು. ಮಾರ್ಕೆಟ್ ನೋಡ್ರಿ, ಬಿಡು ಅಕ್ಕಿ ಅನ್ನಲ್ಲ. ಇದು ಎಸ್ ಬಿ ಕಾಲೇಜ್ ರೋಡ್ ಅಂತಾರ. ಹಿಂಗಿಂದ ಹೋದ್ರೆ ಸ್ವಲ್ಪ ಶಾರ್ಟ್ಕಟ್ ಆಗ್ತದ. 2-3 ರೋಡ್ ಅವ, ಬಟ್ ನಮ್ಮ ಮನೆಗೆ ಈ ಕಡೆಯಿಂದ ಹೋಗ್ಬೇಕಂತ ಹಿಂಗೆ ಹೊಂಟೀವಿ. ಸೊ ಅದೇ ನಾನು ಮೊದಲು ಇಲ್ಲಿ ವರ್ಕ್ ಮಾಡ್ತಿದ್ದೆ. ಈಗ ಮೆಟರ್ನಿಟಿ ರೂಮಾಗಿದ್ದೀನಿ. ಇಲ್ಲಿ ನಮ್ಮ ಕಾಲೇಜ್ ಬರ್ತದೆ, ತೋರಿಸ್ತೀನಿ. ನಾ ವರ್ಕ್ ಮಾಡೋ ಕಾಲೇಜ್ ನೋಡ್ರಿ. ಈಗ ಅದೇ ನಾ ಮೊದಲು ವರ್ಕ್ ಮಾಡ್ತಿದ್ದೆ. ಈಗ ಸದ್ಯಕ್ಕೆ ಮೆಟರ್ನಿಟಿ ಮ್ಯಾಗಿದ್ದೀನಿ. ಅದಾದಮೇಲೆ ಮತ್ತೊಂದು ವರ್ಷ, 1.5 ವರ್ಷ ಆದಮೇಲೆ ಜಾಯ್ನ್ ಆಗಬೇಕು. ಸೊ ಇಂಜಿನಿಯರಿಂಗ್ ಕಾಲೇಜ್ನಾಗ ವರ್ಕ್ ಮಾಡ್ತಿದ್ದೆ. ಇದೇ ನೋಡ್ರಿ ನಮ್ಮದು ಎಂಟ್ರೆನ್ಸ್, ಕಾಲೇಜ್ ಎಂಟ್ರೆನ್ಸ್ ಗೇಟ್. ಇಲ್ಲೇ ಒಳಗೆ ಹೋಗಬೇಕು. ಇಲ್ಲಿ ಒಳಗೆ ನಮ್ಮ ಕಾಲೇಜ್ ಅದ, ಇಂಜಿನಿಯರಿಂಗ್ ಕಾಲೇಜ್. ಭಾಳ ಶರಣ ಬಸವ ವಿಶ್ವವಿದ್ಯಾಲಯ ಅಂತಾರೆ ಇಲ್ಲಿ. ಸೊ ಇಲ್ಲೇ ವರ್ಕ್ ಮಾಡೋದು. ಹಿಂಗೆ ಹೋದ್ರೆ ಸೀದಾ ಮಾರ್ಕೆಟಿಗೆ ಹೋಗ್ತೀವಿ. ನೆಕ್ಸ್ಟ್ ಸಿಗ್ನಲ್ ಹತ್ತದ. ಸಿಗ್ನಲ್ ಹತ್ತದ್ಮೇಲೆ ಮಾರ್ಕೆಟ್. ಇವ ನಮ್ಮ ತಮ್ಮ ಇಲ್ಲೇ ಡ್ರೈವ್ ಮಾಡವು. ಯಾಕೆ ನಮಗೆ ಕಾರ್ ಬರಲ್ಲ ಯಾರಿಗೂ. ಅವನೇ ಕರ್ಕೊಂಡು ಹೋಗ್ಬೇಕು, ಅವನೇ ಡ್ರೈವ್ ಮಾಡಬೇಕು. ಯಾಕೋ ಮಳೆ ಬರಂಗೆ ಕಾಣ್ತದ. ಬಿಸಿಲು ಅಷ್ಟು ಬಿದ್ದದ. ನೋಡಬೇಕು. ನಾವು ಕಾಲೇಜ್ಗೆ ಹೋಗಿ ಬರೋದು ಮಾರ್ಕೆಟ್. ಇವತ್ತು ಯಾಕೋ ಮಳೆ ಬರಂಗೆ ಕಾಣ್ತದ. ಬಿಸಿಲರ ಬಿದ್ದಿಲ್ಲ ಇವತ್ತು, ನೆಳ್ಳೆ ಅದ. ನೋಡಬೇಕು. ಮಾರ್ಕೆಟಿಗೆ ಹೋಗಿ ಬರತ್ತನ ಮಳೆ ಬರಬಾರ್ದು ಅಂದ್ಕೊಂಡಿನಿ, ಬರಲ್ಲ ಅಂಥೇಳಿ. ನೋಡ್ಬೇಕು ಮನೆಗೆ ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಿ. ಹೊಂಟಿವಿ ನಾ ಆನ್ ದಿ ವೇ ಇದ್ದೀವಿ. ಸ್ವಲ್ಪ ದೂರ ಆಗ್ತದೆ ಮಾರ್ಕೆಟ್ ನಮ್ಮ ಮನೆಗೆ. ಮಾರ್ಕೆಟಿಗೆ ಬಂದಿದ್ದೆವು. ಎನ್ ವಿ ಕಾಲೇಜ್ ಬಂದಿದ್ದು. ಇದು ಎನ್ ವಿ ಕಾಲೇಜ್ ಅಂತಾರೆ ಇದಕ್ಕೆ, ವಿಶ್ವವಿದ್ಯಾಲಯ. ನಮ್ಮ ಕಡೆ ಏನು ಅಷ್ಟು ಟ್ರಾಫಿಕ್ ಇರಲ್ಲ. ಸ್ವಲ್ಪ ಸಿಗ್ನಲ್ ಬಿದ್ದರೆ ನಿಂದಿರ್ಬೇಕಾಗ್ತದೆ ಅಷ್ಟೇ. ಈ ಕಡೆ ಸೈಡ್ ಹೋದ್ರೆ ದಾವಣಗೆರೆ, ಬೆಂಗಳೂರು ಅಂತ ಹೋಟೆಲ್ಸ್ ಇರ್ತಲ್ಲ, ಚಂದ ಮಾಡ್ತಾರೆ, ಮಸ್ತ್ ಮಾಡ್ತಾರೆ. ಕಡೆ ಏನು ತರ್ಲಕ್ಕೆ ಹೊಂಟಿದಿ? ನೀ ಬರೀ ಮಾಡು, ಮಾತಾಡಬೇಡ. ಏನ ಪಿ ಯು ಕಾಲೇಜ್ ಎಲ್ಲದು ಸ್ವಲ್ಪ ಶರಣ ಬಸಪ್ಪ ಅಂತಾರೆ ನಮ್ಮ ಕಲಬುರ್ಗಿದಾಗ. ಅವರೇ ಸ್ವಲ್ಪ ಫೇಮಸ್. ಅವ್ರದ್ದೇ ಭಾಳ ಕಾಲೇಜ್ ಅವ ನಮ್ಮ ಕಲಬುರ್ಗಿದಾಗ. ಸೊ ಹಾಗಾಗಿ ಇದೊಂದು ದೊಡ್ಡಪಾಪ PUC ಕಾಲೇಜ್ ಅಂತೀವಿ. ಇದು ಎಂಟ್ರೆನ್ಸ್ ಅದ ನೋಡ್ರಿ, ದೊಡ್ಡಪಾಪ PU ಕಾಲೇಜ್. ಆಮೇಲೆ ಇಲ್ಲಿ ಅಪ್ಪನ ಕೆರೆ ಅಂತ ಬರ್ತದ. ಅಪ್ಪನ ಕೆರೆ ಮುಂದದ, ಇನ್ನೊಂದು ಸ್ವಲ್ಪ ಮುಂದೆ ಬರ್ತದ. ಇದು ಪೆಟ್ರೋಲ್ ಬಂಕ. ಇದನ್ನು ಅಪ್ಪನ ಕೆರೆ ಭಾಳ ಫೇಮಸ್. ಅಪ್ಪನ ಗಾರ್ಡನ್ ಭೀ ಅಪ್ಪನ ಕೆರೆ ಇದಾಗೆ ಬರ್ತದೆ. ಅಂದ್ರೆ ಅಪ್ಪನ ಕೆರೆ, ಅಪ್ಪನ ಗಾರ್ಡನ್ ಒಳಗೆ ಹೋಗಬೇಕು. ಇದು ಅಪ್ಪನ ಕೆರೆ ಸುಮ್ಮ ಹೊರಗೆ ನಿಂತು ನೋಡ್ಬೋದು. ನಿಮ್ಗೆ ಹಂಗೆ ಏನಾರ ಅದ್ರೊಳಗೆ ಹೋಗ್ಬೇಕಂದ್ರೆ ಗಾರ್ಡನ್ ಅದ, ಅಪ್ಪ ಗಾರ್ಡನ್ ಅಂತೇಳಿ. ಈ ಕಡೆ ಸ್ವಲ್ಪ ಹಿಂದೆ ಈ ಕಡೆ ಹೋಗ್ಬೇಕು. ಅಲ್ಲಿ ಹೋದ್ರೆ ನೀವು ಒಳಗೆ ಅಪ್ಪನ ಕೆರೆ ಒಳಗೆ ಬೋಟಿಂಗ್ ಮಾಡ್ಬೋದು. ಬಟ್ ಈಗ ಸದ್ಯಕ್ಕೆ ಬೋಟಿಂಗ್ ಸ್ಟಾಪ್ ಮಾಡ್ಯಾರ ಅನ್ಕೋತೀನಿ. ಬರ್ತದೆ ನೋಡಿ, ಟಿವಿಯಾಗೂ ಬರ್ತದೆ, ಎಲ್ಲ ಕಡೆ ಬರ್ತದೆ. ಇದೇ ನೋಡ್ರಿ ಅಪ್ಪನ ಕೆರೆ. ಕಲಬುರ್ಗಿದಾಗ ಕೆರೆ ಅಂದ್ರೆ ಇದು ಒಂದೇ ಕೆರೆ, ಅಪ್ಪನ ಕೆರೆ ಅಂತಾರೆ ಇದಕ್ಕೆ. ಈಗ ಮೊದಲೆಲ್ಲ ಚಂದ ಮೇಂಟೈನ್ ಮಾಡಿರು. ಈಗ ಯಾಕೋ ಬರೀ ಗಿಡಗಳು ಬೆಳೆದಾವ, ಕೆರೆ ಕಾಣಲಾಗ್ಯದ. ಕೆರೆ ನೀರು ಕಾಣ್ತೀವಿ ಮೊದಲು. ಈಗ ಬರೀ ಗಿಡ ಗಂಟೆಗಳೇ ಕಾಣ. ತುಂಬೇದ ಕೆರೆ ಅಲ್ಲ ನೋಡು ಇದು. ಹೌದಲ್ಲ ಅಲ್ಲೇ ಮೇಲೆ ನೋಡಿ ತುಂಬೇದ. ನೋಡಿ ಮ್ಯಾಲೆ. ಹಾಂ ಅಲ್ಲ, ಅಲ್ಲಿ ಹಿಂದೆ ಬೆಳೆದಾವ. ಇಲ್ಲಿ ಹೇಳತ್ತೀನಿ, ಅಲ್ಲಿ ಕಾಣಿಲ್ಲ. ಇಲ್ಲಿ ಪೂರ ಗಿಡಗಳು ಕಮ್ಮಿ ಅವ. ಇಲ್ಲ ಇದೊಂದು
ಕಡೆ ಮಾರ್ಕೆಟ್ ರೂಟ್ ಹೊಂಟೀವಿ ನೋಡ್ರಿ. ಇದು ಮಾರ್ಕೆಟ್ ರೂಟ್ ಈ ಕಡೆ ಹೋಗೋದು. ಹೆಂಗಂದ್ರೆ ಈಗ ಹೊಂಟೀವಿ. ಇನ್ನು ಕಿಲ್ಲೊಂದು ಮ್ಯಾಕ್ಸ್ ಅದ ತೋರಿಸ್ತೇನೆ ನಿಮಗೆ. ಯಾವಾಗಾರ ಹೋಗೋದಿತ್ತಂದ್ರೆ ಈಗ ಭಾಳ ರೇರ್ ಹೋಗಿದ್ದು, ಯಾವಾಗನೂ ಆನ್ಲೈನೇ ಮಾಡ್ತೀನಿ. ಬಟ್ ಯಾವಾಗಾರ ಹೋಗೋದಿತ್ತಂದ್ರೆ ಇದು ಮ್ಯಾಕ್ಸಿಗೆ ಹೋಗಿ ತೊಗೊಂಡು ಬರ್ತೀವಿ. ಆಮೇಲೆ ಹುಡುಗರಿಗೆ ಏನಾರು ಆಟ ಸಾಮಾನು ಬೇಕಾಗಿದ್ದು ಅಂದ್ರೆ ಅವನು ಇಲ್ಲೇ ಮ್ಯಾಲೆ ಸಿಗ್ತಾವೆ. ಮ್ಯಾಕ್ಸ್ ಮ್ಯಾಲೆ ಒಂದು ಶಾಪ್ ಅದ, ಸಿಟಿ ಸೆಂಟ್ರ್ ಮಾಲ್ ಅಂತಾರೆ ಇದಕ್ಕೆ. ಇಲ್ಲಿ ವಿಜಯಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಸ್ಯಾರೀಸ್ ಎಲ್ಲ ಚಲೋ ಸಿಗ್ತಾವೆ, ಸ್ವಲ್ಪ ಕಾಸ್ಟ್ಲಿ ಇರ್ತಾವೆ ಅಷ್ಟೇ. ಇದೆ ನೋಡಿ ಮ್ಯಾಕ್ಸ್ ಇಲ್ಲಿ ಎಲ್ಲ. ಇದು ಒಂದು PN ಗಾಡಿಗಿಲ್ಲ ಅಂತ ಒಂದು ಗೋಲ್ಡ್ ಶಾಪ್ ಅದ ಮಾರ್ಕೆಟ್ನಾಗ, ಕಲಬುರ್ಗಿ ಮಾರ್ಕೆಟ್ನಾಗ. ಸೊ ಹಂಗೆ ಸ್ಟ್ರೇಟ್ ಹೋದ್ರೆ ಹಾಗೆ ಶಾಪ್ಸ್, ಎಲ್ಲ ಶಾಪ್ಸ್ ಸಿಗ್ತಾವೆ ನಿಮಗೆ ಸೈಡಿಗೆ. ನೋಡ್ರಿ ಇಲ್ಲಿ ಸ್ವಯಂವರ ಅದ ಬ್ರ್ಯಾಂಡ್. ನಮ್ಮ ಗುಲ್ಬರ್ಗದಾಗ ಏನಿಲ್ಲ ಅಂತಿಲ್ಲ, ಎಲ್ಲ ಬಂದಾವೆ. ಖರೆ ಮಂದಿ ತೊಳೋದು ಬಿಡಲ್ಲ, ಇವು ಶಾಪ್ಸ್ ಕಮ್ಮಿ ಆಗೋದು ಬಿಡಲ್ಲ. ಸೊ ಬಂದು ಶಾಪ್ ಕಾರ್ ಪಾರ್ಕ್ ಮಾಡಿ ಸೊ ಬರ್ತೀವಿ. ಅಂದ್ರೆ ಮೊದಲು ಇದ್ದಿದ್ದಿಲ್ಲ ಮೊದಲು ಮತ್ತು ಐಫೋನ್ ತೊಳೋರು ಎಲ್ಲಿ ತೊತ್ತಿರು? ಆರ್ಡರ್ ಮಾಡ್ತೀವಿ. ಕಲಬುರ್ಗಿದಾಗ ಐಫೋನ್ ಇದ್ದಿದ್ದಿಲ್ಲ ಶಾಪ್ ಐ ಸೆಂಟ್ರ್ ಹಿಂಗೆ. ಅಂದ್ರೆ ಅದು ಪರ್ಟಿಕ್ಯುಲರ್ ಐಫೋನ್ದೇ ಶಾಪ್ ಐ ಸೆಂಟ್ರಲ್ ಆಗ್ಯದ ನೋಡ್ರಿ. ಕಲಬುರ್ಗಿದಾಗ ಪರ್ಟಿಕ್ಯುಲರ್ ಐಫೋನ್ಸ್ ಮಾರ್ತಾರೆ ಇಲ್ಲೆಲ್ಲ. ಬಂದ್ವಿ. ಸೊ ಪಾರ್ಕಿಂಗ್ ಮಾಡಬೇಕು, ಸೈಡಿಗೆ ಹಚ್ಲಕ್ಕಲ್ಲ, ಇಲ್ಲಿ ಪಾರ್ಕಿಂಗ್ ಮಾಡ್ಬೇಕಲ್ಲತ್ತೀವಿ. ಸ್ವಲ್ಪ ನಮ್ಮ ಹೋಗೋ ಶಾಪಿಗೆ ಆಮೇಲೆ ಇಲ್ಲಿ ಇದಕ್ಕೆ ದೂರ ಆಗ್ತದ. ನಮ್ಮ ಗುಂಡಣ್ಣ ಕರ್ಕೊಂಡು ಹೋಗಪ್ಲೇ ಇಲ್ಲ, ನಮ್ಮ ಮಮ್ಮಿಗೆ ಇಲ್ಲೇ ಕುಂದರ್ಸಿ ಹೋಗ್ಬೇಕು. ಹಂಗಾಗಿ ನೋಡ್ಬೇಕು. ಯಾವ ಲಾರಿ ನಿಂತದಲ್ಲ ಒಬ್ಬ. ಯಾವ್ದು ಲಾರಿ? ಯಾಕ ಅಲ್ಲೇನು ಮಾಡ್ತದೆ ಇದು? ಹೋಗಿ ಸಿಮೆಂಟಿನದ ಯಾವಾಗ ನೋಡಿದ್ಯಪ್ಪ ನೀ? ಎಲ್ಲ ಕಡೆ ನೋಡ್ತೆ. ಹಾಂ ನೋಡ್ರಿ ಈ ಗಲ್ಯಾಗ ಬಂದಿದ್ದು ಪೂರ ಸಣ್ಣ ಗಲ್ಲಿ ಅದ ಮಾರ್ಕೆಟ್ನಾಗ. ಹೆಂಗದ ಅಂದ್ರೆ ಒಂದು ಎದುರು ಕಾರ್ ಹೋದ್ರೆ ಇನ್ನೊಂದು ಕಾರ್ ಬರ್ಲಕ್ಕೆ ಬರಲ್ಲ, ಹಂಗದ. ಗಾಡಿಗಳು ಬರ್ಬೋದು, 2 ವೀಲರ್ಗಳು, ಬಟ್ ಕಾರ್ ಅದು ಎರಡೆರಡು ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಸಣ್ಣ ಗಲ್ಲಿ ಅದ ಇದು. ಅಷ್ಟು ಸಣ್ಣ ಇದು ಹಳಿ ಮಾರ್ಕೆಟ್ ಅದ. ಅಂದರೆ ಇಲ್ಲೆಲ್ಲ ಹಳಿ ಮನೆಗಳು. ಇದು ಮೊದಲು ಹಳಿ ಮಾರ್ಕೆಟ್ ಇದು. ಇದು ನಮ್ಮದು ಗುಲ್ಬರ್ಗದು ಜಗತ್ ಸರ್ಕಲ್ ಅಂತಾರೆ ನೋಡ್ರಿ. ನನಗೆ ನೆನಪು ಹೋಗ್ಯದ, ಭಾಳ ದಿನ ಆಯ್ತು ಹೊರಗೆ ಬಂದಿಲ್ಲ. ಯಾವ್ಯಾವ ಸರ್ಕಲ್ ಅಂತಾರತ್ತೆ ನೆನಪು ಹೋಗ್ಯದ ಹೆಸರು. ಇಲ್ಲಿ ಅಪ್ಪನ ಕೆರೆ ಬಲ್ಲೆ ಅದ ಇದು ಸರ್ಕಲ್. ಇದು ಸರ್ಕಲ್ ಈ ಕಡೆ ಸ್ಟ್ರೇಟ್ ಹೋದ್ರೆ ಇದು ಬರ್ತದ, ಏನಂತಾರ ಸ್ಟ್ರೇಟ್ ಯಾಕ ದಾವಣಗೆರೆ ಒಳಗಿಂದ ಹೋತಿ. ಹಾಂ ಸೊ ನಂಗೆ ಯಾಕೋ ಭಾಳ ದಿನ ಆಯಿತು ದಾವಣಗೆರೆ ಅನ್ನಿಸ್ಲಿಕ್ಕತ್ತದ. ಯಾವಾಗ ಅಂದ್ರೆ ಭಾಳ ದಿನ ತಿಂದು 1-2-3 ಮಂತ್ಸ್ ಆಯ್ತು ಅನ್ನಿಸ್ತದ. ಏನು 4 ಮಂತ್ ಆಯ್ತು ಗೊತ್ತಿಲ್ಲ. ಅದಕ್ಕೆ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ನಾಗ ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ತಿನ್ನಬೇಕು. ಇಲ್ಲೇ ಇವ್ರು ತಿನ್ಬಿಡಲ್ಲ, ಇವೆರಡು ಸಣ್ಣ ಮಕ್ಕಳು ಅವಲ್ಲ. ಸೊ ಮನೆಗೆ ಹೋಗಿ ಪಾರ್ಸಲ್ ತೊಗೊಂಡು ಹೋಗಿ ತಿಂತೀವಿ. ಸೊ ಈಗ ಹೊಂಟಿವಿ, ಜಾಗಕ್ಕೆ ಹೊಂಟೀವಿ. ಭಾರಿ ಮಾಡ್ತಾರಲ್ಲ ಬೆಣ್ಣೆ ದೋಸೆ. ಯಾರು ದಾವಣಗೆರೆದವ್ರು ಮಾಡ್ತಾರೋ ಏನು ಇಲ್ಲಿದವರೇ ಬೆಣ್ಣೆ ದೋಸೆ ಹಂಗೆ ಆ ಥರ ಕಲ್ತು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಚಂದ ಮಾಡ್ತಾರೆ. ಹೋಟೆಲ್ ದೊಡ್ಡದು ಆದಿತ್ಯ ಹೋಟೆಲ್.
ಸೊ ಹಿಂಗೆ ಹೋದ್ರಿ ಕಡೆ ಸೈಡಿಗೆ ಝೂ ಅದ, ಝೂಗೆ ಹೋಗ್ಬೋದು. ಆದ್ರೆ ಈಗ ಹಳಿದಾಗದು ಪೂರ, ಹೊಸದಿದ್ದಾಗ ಚಂದ ಇತ್ತು. ಈ ಸೈಡ್ ಹೋಗ್ತೇವೆ ಝೂ. ಇಲ್ಲೊಂದು ಕಲ್ಯಾಣ ಮಂಟಪ ಬರ್ತದೆ, ವೀರಶೈವ ಕಲ್ಯಾಣ ಮಂಟಪ ಅಂತ ಹೇಳಿ. ಸೊ ಆ ಕಡೆ ಈ ರೂಟಿಗೆ ಹೋದರೆ ಝೂ ಬರ್ತದೆ. ನಾವು ಈ ಕಡೆ ಹೋಲತ್ತಿಲ್ಲ, ಹಿಂಗೆ ಹೋಲತ್ತೀವಿ. ಸೊ ನಮ್ಗೆ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗೆ ಹೋಗೋದಲ್ಲ, ಸೊ ಹಾಗಾಗಿ ಹಿಂಗೆ ಹೊಂಟೀವಿ. ಏನವರೇ ಹಾಂ ಏನವ ಬೊಬ್ಬವಾ ಏಸವ ಮಾಮ ಇಲ್ಲೇ ಹೋಗ್ಯಾನ ಬರ್ತಾನ. ಬೊಬ್ಬ ಏಸವ ಮಾಮ ಬರ್ತಾನಮ್ಮ. ಸೋನು ಏಸವಮ್ಮ ಬೊಬ್ಬ ಅಲ್ಲಿ. ಏ ಅಮ್ಮ ಹೋಗ್ಬಾರ್ದಲ್ಲೆಲ್ಲ, ಬೊಬ್ಬ ಕಟ್ಸ್ತಾವ. ಇಲ್ಲೋಡಿಕ ಬೊಬ್ಬ ಕಟ್ಸ್ತಾವಮ್ಮ. ನೀ ಹೋಗಟ್ಟಿ ಈಗಾಗ ಬರ್ತಾನ ಮಾಮ ಇಲ್ಲಿ. ಈಗ ವಾ 2 ಬೊಬ್ಬ ಬಂದು ತಿನ್ನು, ಬಿಸ್ಕಿಟ್ ತಿನ್ನು ತಿನ್ನು. ಏನು ತೊಗೊಂಬಂದ್ರಿ? ಹೊಸ ಕಿವಿನೂ ಹಾಕೊಂಡಿರಲ್ಲ ಶುನು. ಶುನು ಹೊಸ ಕಿವಿನೂ ಹಾಕೊಂಡಿರಲ್ಲಮ್ಮ. ಯಾರು ಹಾಕ್ಯಾರ? ಅಮ್ಮ ಅಮ್ಮ ಹಾಕ್ಯಾಳಲ್ಲ. ಚಂದವ ಬಂದ ನೋಡು ಮಾಮ. ಇದೇ ನೋಡ್ರಿ ಬೆಣ್ಣೆ ಕಾಣತದೆ ಬೋರ್ಡ. ಹಾಂ ಬೆಣ್ಣೆ ದೋಸೆ ಸೆಂಟ್ರ್ ಇಲ್ಲೇ ಚಂದ ಸಿಗ್ತಾವೆ. ಬೆಣ್ಣೆ ದೋಸೆ ನಮಗೆ ಇಲ್ಲೇ ಇಷ್ಟ, ಬೇರೆ ಕಡೆ ಮಾಡಿದ್ದು ಅಷ್ಟು ಪಸಂದ್ ಬರಲ್ಲ. ಇದು ಎಲ್ಲಿ ಬರ್ತಂದ್ರೆ NV ಕಾಲೇಜ್ ರೋಡ್ ಅಂತಾರೆ ಇದಕ್ಕೆ. ಇಲ್ಲಿಂದ ಅಂತ ಮುಚ್ಚಿ ಬೈತಾರ, ಅದೆಲ್ಲ ತೆಗಿಬಾರ್ದ, ಈ ಸೈಡ್ ತೆಗಿತೀನಿ ಬೇಕಾದ್ರೆ. ಇಲ್ಲಿ ಬಂದರೆ ಇಲ್ಲಿ ಬೆಣ್ಣೆ ದೋಸೆ ಸೆಂಟರ್. ನಮ್ಮ ಲ್ಯಾಂಗ್ವೇಜ್ನಾಗ ಜವರಿ ಕೊನೆನಲ್ಲ, ಅದು ಕಾಸ್ಟ್ಲಿ ಇರ್ತಾವಲ್ಲ ಎಲ್ಲ. ಹೊಳಸ್ಬೇಕಲ್ಲ ಮತ್ತು ಕಾರ್ ಎಗರ್ ಹೋಗೋಣ ಅವನಿಗೆ. ಈಗ ಸೀರೆ ಒಂದು ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ.